ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಈ ಮಾತುಗಳನ್ನು ತುಂಬ ಎಚ್ಚರಿಕೆಯಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಮೌನವಾಗಿದ್ದ ಒಂದು ವಿಷಯ ಈಗ ಇದ್ದಕ್ಕಿದ್ದಂತೆ ಹೊರಬರುವ ಸಾಧ್ಯತೆ ಇದೆ. ವಿಶೇಷವಾಗಿ ಕುಟುಂಬದ ವಿಚಾರದಲ್ಲಿ ನೀವು ನಿರೀಕ್ಷಿಸದಂತಹ ಚರ್ಚೆ ಆರಂಭ ಆಗಬಹುದು. ಇಷ್ಟು ದಿನ ಯಾರೋ ಒಬ್ಬರು ಮನಸ್ಸಲ್ಲಿ ಇಟ್ಕೊಂಡಿದ್ದ ಮಾತನ್ನು ಈಗ ಬಹಿರಂಗವಾಗಿ ಹೇಳ್ಬೋದು. ಆ ಒಂದು ಮಾತಿನಿಂದ ಮನೆಯ ವಾತಾವರಣನೇ ಬದಲಾಗುವ ಸಾಧ್ಯತೆ ಇದೆ. ಮೊದಲಿಗೆ ಪರಿಸ್ಥಿತಿ ನಿಮ್ಮ ವಿರುದ್ಧವಾಗಿ ಹೋಗ್ತಾ ಇದೆ ಅಂತ ನಿಮಗೆ ಅನಿಸ್ಬೋದು. ಆದರೆ ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಇದೇ ಸಮಯದಲ್ಲಿ ನಿಮಗೆ ಗೊತ್ತಿಲ್ಲದ ಒಂದು ಸತ್ಯ ಹೊರಬರುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯವರೇ, ಮೊದಲ ಪ್ರಯತ್ನ ಎಚ್ಚರಿಕೆ. ಕುಟುಂಬ ಮತ್ತು ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದೆ. ಹಳೆಯ ಆಸ್ತಿ ಸಮಸ್ಯೆ, ಮನೆಯ ಜವಾಬ್ದಾರಿ, ಹಣದ ವ್ಯವಹಾರ ಅಥವಾ ಕುಟುಂಬದ ಸದಸ್ಯರ ನಡುವೆ ನಡೆದಿರುವ ಮಾತುಕತೆ ಮತ್ತೆ ಚರ್ಚೆಗೆ ಬರಬಹುದು. ನೀವು ಮುಗಿದ ಅಧ್ಯಾಯ ಅಂದ್ಕೊಂಡಿದ್ದ ವಿಷಯ ಮತ್ತೆ ನಿಮ್ಮ ಮುಂದೆ ಬರಬಹುದು. ಕೆಲವರು ಭಾವನಾತ್ಮಕವಾಗಿ ನಿಮ್ಮ ಮೇಲೆ ಒತ್ತಡ ಹಾಕ್ಬೋದು. ಇನ್ನು ಕೆಲವರು ನಿಮ್ಮನ್ನು ತಪ್ಪು ಅಂತ ಸಾಬೀತುಪಡಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಆದರೆ ನೀವು ಶಾಂತವಾಗಿದ್ದರೆ ಪರಿಸ್ಥಿತಿಯ ನಿಜವಾದ ಕಾರಣವನ್ನು ಅರ್ಥ ಮಾಡ್ಕೊಳ್ಬಹುದು. ಯಾರಾದರೂ ನಿಮ್ಮನ್ನು ಆತುರದಲ್ಲಿ ಸಹಿ ಮಾಡೋದಕ್ಕೆ, ಹಣ ನೀಡೋದಕ್ಕೆ ಅಥವಾ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಒತ್ತಾಯಿಸಿದರೆ ತಕ್ಷಣ ಒಪ್ಪಿಕೊಳ್ಳೋದಕ್ಕೆ ಹೋಗಬೇಡಿ. ದಾಖಲೆಗಳು ಮತ್ತು ಹಣಕಾಸಿನ ವಿಷಯಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ನಿಮ್ಮ ಒಳ್ಳೆತನವನ್ನು ಕೆಲವರು ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನಿಸುವ ಸಾಧ್ಯತೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ನಂಬಿಕೆ ಇರಲಿ, ಆದರೆ ಪರಿಶೀಲನೆ ಇಲ್ಲದೆ ಯಾರನ್ನು ಕೂಡ ಸಂಪೂರ್ಣವಾಗಿ ನಂಬೇಡಿ. ಎರಡನೆಯ ಪ್ರಮುಖ ವಿಷಯ ಹಣಕಾಸಿಗೆ ಸಂಬಂಧಿಸಿದ್ದು. ಬಾಕಿ ಹಣ, ಸಾಲ, ನಿಮಗೆ ಬರಬೇಕಾದ ಹಣ ಅಥವಾ ನೀವು ಯಾರಿಗಾದರೂ ನೀಡಬೇಕಾದ ಹಣದ ಬಗ್ಗೆ ಚರ್ಚೆ ನಡೀಬಹುದು. ಕೆಲವು ದಿನಗಳಿಂದ ನಿಂತಿದ್ದ ಹಣಕಾಸಿನ ವ್ಯವಹಾರ ಮತ್ತೆ ಚಲಿಸುವ ಸಾಧ್ಯತೆ ಇದೆ. ಆದರೆ ದೊಡ್ಡ ಮೊತ್ತದ ಹಣವನ್ನು ಆತುರದಲ್ಲಿ ಹೂಡಿಕೆ ಮಾಡೋದು ಅಥವಾ ಯಾರಿಗಾದರೂ ಸಾಲವಾಗಿ ನೀಡೋದು ತಪ್ಪಿಸೋದು ಉತ್ತಮ. ಅವಕಾಶ ಬಂದರೂ ಅದರ ಸಂಪೂರ್ಣ ವಿವರ ತಿಳಿದುಕೊಂಡ ನಂತರನೇ ನಿರ್ಧಾರವನ್ನು ತೆಗೆದುಕೊಳ್ಳಿ. ಉದ್ಯೋಗದಲ್ಲಿರುವ ವೃಶ್ಚಿಕ ರಾಶಿಯವರಿಗೆ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆರಂಭದಲ್ಲಿ ಕಷ್ಟ ಎನಿಸುವ ಕೆಲಸವೇ ಮುಂದೆ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶ ಆಗಬಹುದು. ನಿಮ್ಮ ಕೆಲಸವನ್ನು ಗಮನಿಸುತ್ತಿರುವ ಒಬ್ಬ ವ್ಯಕ್ತಿ ಇರಬಹುದು. ಆದ್ದರಿಂದ ಕೆಲಸದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚನೆ ಮಾಡ್ತಿದ್ರೆ ಕೋಪ ಅಥವಾ ಬೇಸರದಿಂದ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ಎಲ್ಲ ವಿಷಯಗಳನ್ನು ಪರಿಶೀಲನೆ ಮಾಡಿ. ವ್ಯವಹಾರ ಮಾಡುವವರಿಗೆ ಹಳೆಯ ಗ್ರಾಹಕ, ಹಳೆಯ ಸಂಪರ್ಕ ಅಥವಾ ನಿಂತು ಹೋಗಿದ್ದ ಒಂದು ಯೋಜನೆ ಮತ್ತೆ ನಿಮ್ಮ ಮುಂದೆ ಬರಬಹುದು. ಇದು ಹೊಸ ಅವಕಾಶ ಆಗಿರ್ಬೋದು. ಆದರೆ ಕೇವಲ ಮಾತಿನ ಭರವಸೆಯನ್ನು ನಂಬೇಡಿ. ಹಣ, ದಾಖಲೆ ಮತ್ತು ಒಪ್ಪಂದದ ವಿಷಯದಲ್ಲಿ ಸ್ಪಷ್ಟತೆ ಇರಲಿ. ಸಂಬಂಧಗಳ ವಿಚಾರದಲ್ಲಿ ಕೂಡ ಒಂದು ಅನಿರೀಕ್ಷಿತ ತಿರುವು ಕಾಣಿಸಬಹುದು. ಬಹಳ ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಇರುವ ಪ್ರಶ್ನೆಗೆ ಉತ್ತರ ಸಿಗುವ ಸಂದರ್ಭ ಬರಬಹುದು. ಯಾರೋ ಒಬ್ಬರು ನಿಮ್ಮ ಬಗ್ಗೆ ಹೇಳಿದ ಮಾತು ನಿಮ್ಮ ಕಿವಿಗೆ ಬೀಳಬಹುದು. ಮೊದಲಿಗೆ ನೋವಾಗಬಹುದು, ಆದರೆ ನಂತರ ಆ ಮಾತಿನ ಹಿಂದಿರುವ ನಿಜವಾದ ಕಾರಣ ನಿಮಗೆ ಅರ್ಥ ಆಗಬಹುದು. ವೃಶ್ಚಿಕ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ತಾಳ್ಮೆ. ಯಾರಾದರೂ ನಿಮ್ಮನ್ನು ಕೋಪಗೊಳಿಸೋದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ತಕ್ಷಣ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬೇಡಿ. ನಿಮ್ಮ ಮೌನವೇ ಕೆಲವೊಮ್ಮೆ ನಿಮ್ಮ ದೊಡ್ಡ ಉತ್ತರವಾಗುತ್ತೆ. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ಭಯಪಡೋದಕ್ಕಾಗಿ ಅಲ್ಲ, ಕೆಲವು ಘಟನೆಗಳು ನಿಮ್ಮನ್ನು ಎಚ್ಚರಿಸೋದಕ್ಕೆ ಬರುತ್ತೆ. ವೃಶ್ಚಿಕ ರಾಶಿಯವರೇ, ಈಗ ಎರಡನೇ ಟೈಮನ್ನು ನೀವು ನೋಡೋಣ. ಬಹಳ ಗಮನದಿಂದ ನೀವು ಕೇಳಿ. ನಿಮ್ಮ ಜೀವನದಲ್ಲಿ ಮುಂದಿನ ಪ್ರಮುಖ ತಿರುವು ಪ್ರೀತಿ ಮತ್ತು ಸಂಬಂಧದ ವಿಷಯಕ್ಕೆ ಸಂಬಂಧಿಸಿರಬಹುದು. ನೀವು ಸಂಬಂಧದಲ್ಲಿದ್ದರೆ ಕುಟುಂಬದ ಕೆಲವು ವಿಚಾರಗಳು ನಿಮ್ಮ ಮುಂದೆ ನಿಮ್ಮ ಸಂಗಾತಿಯ ನಡುವೆ ಸಣ್ಣ ಮಟ್ಟದ ಉದ್ವಿಗ್ನತೆಯನ್ನು ಉಂಟು ಮಾಡ್ಬೋದು. ನೀವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ರೂ ಕೂಡ ಮೂರನೇ ವ್ಯಕ್ತಿಯ ಮಾತು ಸಮಸ್ಯೆಯನ್ನು ತಂದುಕೊಡಬಹುದು. ಆದ್ದರಿಂದ ಹೊರಗಿನವರ ಮಾತನ್ನು ಕೇಳಿ ತಕ್ಷಣ ನಿಮ್ಮ ಸಂಗಾತಿಯ ಮೇಲೆ ಅನುಮಾನ ಪಡಬೇಡಿ. ಮದುವೆಯ ವಿಚಾರದಲ್ಲಿರುವ ವೃಶ್ಚಿಕ ರಾಶಿಯವರಿಗೆ ಕುಟುಂಬದ ಕಡೆಯಿಂದ ಹೊಸ ಮಾತುಕತೆ ಆರಂಭ ಆಗಬಹುದು. ಹಿಂದೆ ನಿಂತಿದ್ದ ಒಂದು ಪ್ರಸ್ತಾಪ ಮತ್ತೆ ಬರಬಹುದು ಅಥವಾ ನೀವು ನಿರೀಕ್ಷಿಸಿದ ವ್ಯಕ್ತಿಯ ಬಗ್ಗೆ ಮನೆಯಲ್ಲಿ ಚರ್ಚೆ ನಡೀತಾ ಇರ್ಬೋದು. ಆದರೆ ಯಾವುದೇ ನಿರ್ಧಾರವನ್ನು ಕೇವಲ ಭಾವನೆಯ ಆಧಾರದ ಮೇಲೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಭವಿಷ್ಯಕ್ಕೆ ಸೂಕ್ತವಾದ ನಿರ್ಧಾರವನ್ನೇ ತೆಗೆದುಕೊಳ್ಳಿ. ಹಳೆಯ ಪ್ರೀತಿಯನ್ನು ಮರ್ತಿದ್ದೀನಿ ಅಂತ ಅಂದ್ಕೊಂಡವರಿಗೆ ಒಂದು ವಿಚಿತ್ರ ಅನುಭವ ಆಗಬಹುದು. ಹಳೆಯ ವ್ಯಕ್ತಿಯ ಹೆಸರು ಯಾರಾದರೂ ಹೇಳೋದು, ಹಳೆಯ ಫೋಟೋ ಕಣ್ಣಿಗೆ ಬೀಳೋದು, ಒಂದು ಸ್ಥಳದ ನೆನಪು ಮತ್ತೆ ಬರೋದು ಅಥವಾ ಬಹಳ ದಿನಗಳಿಂದ ನೆನಪಿಗೆ ಬಾರದ ವ್ಯಕ್ತಿ ಇದ್ದಕ್ಕಿದ್ದಂತೆ ನೆನಪಾಗೋದು ಸಾಧ್ಯ. ಆದರೆ ಇದರಿಂದ ಆ ವ್ಯಕ್ತಿ ಖಂಡಿತವಾಗಿಯೂ ಮರಳಿ ಬರ್ತಾನೆ ಅಂತ ಅರ್ಥ ಅಲ್ಲ. ನಿಮ್ಮ ಮನಸ್ಸಲ್ಲಿರುವ ಅಪೂರ್ಣ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಇದಾಗಿರಬಹುದು. ನೀವು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೂ ಕೂಡ ನಿಮ್ಮ
ಫಾಸ್ಟ್ ಒಬ್ಬ ವ್ಯಕ್ತಿ ಇರಬಹುದಲ್ವಾ? ಇದ್ರೆ ಅವರ ಹೆಸರನ್ನು ಕಮೆಂಟ್ ಮಾಡಿ. ವಿಶೇಷವಾಗಿ ಫ್ರೆಂಡ್ ಜೊತೆ ಹಣದ ವ್ಯವಹಾರ ಮಾಡಬೇಕಾದಾಗ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಸ್ನೇಹ ಬೇರೆ, ಹಣನೇ ಬೇರೆ. ಸ್ಪಷ್ಟವಾದ ದಾಖಲೆ ಅಥವಾ ಒಪ್ಪಿಗೆ ಇಲ್ಲದೆ ದೊಡ್ಡ ಮೊತ್ತದ ಹಣ ನೀಡಬೇಡಿ. ನಿಮ್ಮ ಆತುರವನ್ನು ಬಳಸಿಕೊಂಡು ಯಾರಾದರೂ ಒತ್ತಡ ಹಾಕಿದರೆ ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚನೆ ಮಾಡಿ. ವೃಶ್ಚಿಕ ರಾಶಿಯವರೇ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಬೇಕಾದ ಪರಿಸ್ಥಿತಿ ಬರಬಹುದು. ಆ ನಿರ್ಧಾರ ಕುಟುಂಬ, ಹಣ, ಕೆಲಸ ಅಥವಾ ಸಂಬಂಧ ಯಾವುದಾದ್ರೂ ಆಗಿರಬಹುದು. ಮೊದಲಿಗೆ ಅದು ಭಯ ಹುಟ್ಟಿಸುತ್ತೆ, ನಂತರ ನಿಮ್ಮ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಕೊಂಡೊಯ್ಯುತ್ತೆ.